ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಚಿಕನ್ ಇದ್ದು ಗ್ರೀನ್ ಮಸಾಲ, ಕರಿ ಅನ್ಬೋದು, ಮಸಾಲ ಅನ್ಬೋದು. ಸೊ ನೋಡಿ, ನಾನು ಒಂದು ಮಿಕ್ಸರ್ ತೊಗೊಂಡಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೇನೆ ಒಂದು 7-8 ಕಾಯಿಮೆಣಸು, ಖಾರ ಎಷ್ಟು ಬೇಕು ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ತುಂಡು ಶುಂಠಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಪೆಪ್ಪರ್ ಒಂದು 4-5-6, ಮತ್ತು ಒಂದು ಲವಂಗ, ಮತ್ತು ಒಂದು ಕೆತ್ತೆ, ಪುದೀನ, ಮತ್ತು ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು. ಅದು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ, ರೊಟ್ಟಿಗೂ, ಚಪಾತಿಗೂ, ರೈಸಿಗೆಲ್ಲ. ಸೊ ಎಣ್ಣೆನೂ ಹಾಕ್ಬೋದು, ತುಪ್ಪ ಹಾಕಿ ನೋಡಿ, ಒಂದು ಸತಿ ಟ್ರೈ ಮಾಡಿ. ತುಪ್ಪ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ. ನೀರುಳ್ಳಿ ತುಂಬ ಒಳ್ಳೆ ಫ್ರೈ ಆಗಲಿ, ಅದಕ್ಕೆ ಸ್ವಲ್ಪ ಬೇಸೊಪ್ಪು ಹಾಕ್ತಾ ಇದ್ದೇನೆ. ಸೊ ಬೇಸೊಪ್ಪು, ನೀರುಳ್ಳಿ ಒಳ್ಳೆ ಫ್ರೈ ಆದ ನಂತರ ನಾನು ಬೇಸೊಪ್ಪು ಹಾಕಿದೆ. ಬೇಸೊಪ್ಪು ಹಾಕ್ತಾ ಫ್ರೈ ಮಾಡ್ತಾ ಬನ್ನಿ ಒಳ್ಳೆ. ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಹಾಕ್ತೀನಿ, ಸಣ್ಣ ಒಂದು ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೇನೆ ಕಟ್ ಮಾಡಿ. ಇದು ಆಪ್ಷನಲ್, ಹಾಕಬೇಕಂತ ಇಲ್ಲ. ಸೊ ನಾನು ಹಾಕ್ತಾ ಇದ್ದೇನೆ. ನನಗೆ ಅದು ಕರಿಯಲ್ಲಿ ಇರೋದು ಟೊಮೆಟೊ ಎಲ್ಲ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಸ್ವಲ್ಪ ಹಳದಿ ಪೌಡರ್ ಹಾಕ್ತಾ ಇದ್ದೇನೆ. ಅದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ. ಆದಮೇಲೆ ಚಿಕನ್, ನಾನು 3/4 kg ಚಿಕನ್ ತೊಗೊಂಡಿದ್ದೇನೆ, ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಈಗ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಅದು ಒಳ್ಳೆ ಚಿಕನ್ ಫ್ರೈ ಆಗಲಿ, ಅದಕ್ಕೆ ಒಂದು 5 ನಿಮಿಷ ಆದರೂ ಒಳ್ಳೆ ಫ್ರೈ ಮಾಡಿ ಅದರಲ್ಲಿ ಫ್ರೈ ಆಗಲಿ ಒಳ್ಳೆಯಿಂದ. ಮತ್ತು ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಅದಕ್ಕೆ ಬೇಗನೂ ಆಗುತ್ತೆ, ಒಳ್ಳೆ ಟೇಸ್ಟೂ ಇರುತ್ತೆ. ಮತ್ತು ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದ್ದು ಮಸಾಲ ಹಾಕ್ತಾ ಇದ್ದೀನಿ. ಒಳ್ಳೆ ಸಣ್ಣಾಗಿ ರುಬ್ಬಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲೆಗಡೆ ಹಾಕ್ತಾ ಇದ್ದೇನೆ. ಒಂದು ಲಿಂಬೆ ಹಣ್ಣು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಟೈಮ್ ಬಿಟ್ಟ ಮೇಲೆ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಬೆಂದು ದಪ್ಪ ಆಗುತ್ತೆ ಇದು. ಆದಮೇಲೆ ಸ್ವಲ್ಪ ಅದರ ಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೇನೆ. ನಮ್ಮ ಚಿಕನ್ ಕರಿ ರೆಡಿ ಆಯಿತು, ಸೂಪರ್ ಇರ್ತದೆ. ಒಂದು ಸತಿ ಟ್ರೈ ಮಾಡಿ. ಈಗ ಸ್ವಲ್ಪ ನೋಡಿ ದಪ್ಪ ಆಗ್ತಾ ಉಂಟು. ಅದು ಬೇತೆ ದಪ್ಪ ಆಗುತ್ತೆ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ದಪ್ಪ ಬೇಕು, ತುಂಬ ದಪ್ಪ ಇಟ್ಕೊಳ್ಳಿ. ಸ್ವಲ್ಪ ಬೆಂದರೆ ಆಯಿತು. ಇಷ್ಟೇ ಸಾಕು ಅಂದರೆ ಆಫ್ ಮಾಡಿ. ನಾನು ಇದರಲ್ಲಿ ಆಫ್ ಮಾಡಿದೆ. ನಾನು ಮಾಡ್ತಾಯಿದ್ದೆ ರೈಸ್ಗೋಸ್ಕರ. ರೊಟ್ಟಿಗೆ ಅದು ಸ್ವಲ್ಪ ದಪ್ಪ ಮಾಡಿ, ಚಪಾತಿಗೆಲ್ಲ ಒಂದು ಸತಿ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ, ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದಲೇ ನನಗೆ ಕುಕ್ಕಿಂಗ್ ಮಾಡಲಿಕ್ಕೆ ತುಂಬಾ ಒಳ್ಳೆ ಆಗ್ತಾ ಉಂಟು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.